ಹ್ಞೂ ಕುഞ്ഞിಗಳಿಬ್ಬರು ಮಲಗಿದ್ದಾರೆ. ಆಗ ತನಕ ಪೆಟ್ಟು ಮಾಡ್ತಾ ಇದ್ರು, ಈಗ ಮಲಗಿದ್ದಾರೆ. ಒಂಥರ ತಂಪಂತ ಅನಿಸ್ತದೆ, ಮತ್ತು ಮಧ್ಯಾಹ್ನ ತನಕ ಹಸಿವಾಗೋದಿಲ್ಲ. ಹಾಗೆ ನನಗೆ ಈಗ ಸೊಪ್ಪು ತಿಳಿದೆ. ಒಂದು ನಿಮಿಷ ಇರಿ, ನಾನು ಫೋನ್ ತಗೊಂಡು ಬರ್ತೇನೆ. ಅವ್ರದ್ದು ಫೋಟೋ ತೆಗೆದಿಟ್ಕೊಂಡಿದ್ದೇನೆ ಅಂತ ಹೇಳಿ ಮನೆಗೆ ಹೋಗಿ ಫೋನ್ ತಗೊಂಡು ಬರೋ. ಮೋಸ್ಟ್ಲಿ ಕ್ಯಾಂಡೀಸ್ ಇದ್ದಿದ್ದೇ ಇರ್ಬೋದು, ಕ್ಯಾವಂಡೀಸ್ ಅಂತ ಹೇಳ್ತಾರೆ ನೋಡಿ, ಪಚ್ಚೆ ಬಾಳೆಹಣ್ಣು ಅದು ಅಂತ ಅಂದ್ಕೊಂಡಿದ್ದೇನೆ. ತುಂಬ ಲಾಂಗ್ ಬಂದಿದೆ. ನಾನು ಸಹ ಫಸ್ಟ್ ಟೈಮ್ ನೋಡಿದ್ದು ಇಷ್ಟು ಲಾಂಗ್ ಗೊನೆ ಬಂದದ್ದು. ಮೈಸೂರು ಹೂವು ಅರಳಿತ್ತಲ್ಲ ಸೂರಣಗೆಡ್ಡೆದು, ಇದರಲ್ಲಿ ಈಗ ಗಿಡ ಕೂಡ ಆಗಿದೆ. ಎಷ್ಟು ಪಕ್ಕ ಗಿಡ ಆಗ್ತದೆ ಅಂತ ಹೇಳಿಕ್ಕೆ ಹೌದಿಲ್ಲ ಇದರದ್ದು ಗಿಡ. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಕ್ಷಣ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಹರೀಶ್ ಅವರು ಕಮೆಂಟ್ ಮಾಡಿದ್ದಾರೆ ಅವರ ಮಗ ಪ್ರೀತಮ್ ಅವ್ರದ್ದು ಬರ್ತ್ಡೇ ಅಂತ. ಪ್ರೀತಮ್ ಅವರಿಗೆ ವಿಶ್ ಯು ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು, ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಅಮ್ಮಿ ಪಮ್ಮಿ ಅವರು ಕಮೆಂಟ್ ಮಾಡಿದ್ದಾರೆ ಅವ್ರದ್ದು ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಅಂತ. ನಿಮಗೆ ಆ್ಯನಿವರ್ಸರಿಯ ಶುಭಾಶಯಗಳು, ಯಾವಾಗಲೂ ಜೊತೆಯಾಗಿ ಖುಷಿಯಾಗಿ ಇರಿ. ಹಾಗೆ 27ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಜನಗಳನ್ನು ಇಬ್ಬರನ್ನ ಸಹ ಕರ್ಕೊಂಡು ಬಂದೆ. ಇನ್ನು ಬದಲಿಸೋದು ಇಲ್ಲೇ ಬದಲಿಸ್ಕೊಂಡು ಹೋಗೋದು. ಇವ್ರದ್ದು ಇದು ಫೇವ್ರೇಟ್ ಮಾಮೂಲಿ ಜಾಗ ಆಯಿತಾ, ಇಲ್ಲಿಗೆ ಓಡಿ ಬರೋದು. ಹಾಗೆ ನಾನು ಇವತ್ತು ಇಲ್ಲಿ ಕರ್ಕೊಂಡು ಹೋಗಲಿಲ್ಲ, ಅವ್ರು ಬಂದಲ್ಲಿ ಕಟ್ಟಿದ್ದೇನೆ. ಇನ್ನು ಇಲ್ಲಿಂದ ಎಲ್ಲಿ ಹೋಗ್ತಾರೆ ಅಲ್ಲಿ ಹೋಗಿ ಕಟ್ಟೋದು. ಹಾಗೆ ಈಗ ಅಂದರೆ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು, ಇಲ್ಲಿ ಕರ್ಕೊಂಡು ಹೋಗ್ಬೇಕಂತಿಲ್ಲ, ಹುಲ್ಲು ಬೇಕಾದಷ್ಟು ಕಡೆ ಉಂಟು, ಹಾಗೆ ತೊಂದರೆ ಇಲ್ಲ. ಹೀಗೆ ತಿಂಡಿ ಎಲ್ಲ ಆಗಿ ಗಣಿ ಆಫೀಸಿಗೆ ಹೋದರು. ಅಪ್ಪ ಅಲ್ಲಿ ಪೇಂಟ್ ಮಾಡ್ತಾ ಇದ್ದಾರೆ. ಹಾಗೆ ನಾನು ದನಗಳನ್ನು ಕರ್ಕೊಂಡು ಬಂದು ಹೊರಗಡೆ ಕಟ್ಟಿದೆ. ಮತ್ತೇನು ಸೊಪ್ಪಾಗಬೇಕು, ಸ್ವಲ್ಪ ಸೊಪ್ಪು ಮಾಡಿಕೊಂಡು ಹೋಗಬೇಕು. ಇಲ್ಲೇ ನನ್ನ ಮನೆ ಹತ್ರನೇ ಹಿರಿಯುವ ಅಂತ ಅಂದ್ಕೊಂಡಿದ್ದೇನೆ. ನನಗೆ ಒಬ್ಬಳಿಗೆ ಒಂದು ಸ್ವಲ್ಪ ಹೋಗ್ಲಿಕ್ಕೆ ಕಷ್ಟ. ನೀವು ಮೊನ್ನೆ ಹಾವು ಅದು ಕಚ್ಚಿದರೆ ಮದ್ದಿಲ್ಲ ಅದಿಲ್ಲ ಎಂತೆಲ್ಲ ಹೇಳಿದ್ದೀರಲ್ಲ, ಹಾಗೆ ಒಂದು ಸ್ವಲ್ಪ ಭಯ. ನಾನು ನಿನ್ನೆ ಹುಡ್ಕೊಂಡು ಹೋದೆ ಅದು ಅಲ್ಲಿ ಉಂಟಾ ಅಂತ, ಅಲ್ಲಿ ಇರಲಿಲ್ಲ, ಅದು ಹೋಗಿದೆ. ಅದು ಹೆಬ್ಬಾವು ಅಲ್ಲಂತೆ ಆಯಿತಾ, ಅದಕ್ಕಿಂತದ್ದು ವೈಪರ್ ಅಂತ ಹೆಸರಂತೆ. ಕೆಲವರೆಲ್ಲ ಕಮೆಂಟ್ ಮಾಡಿದ್ದಾರೆ, ನಾನು ಅದನ್ನು ಗೂಗಲಲ್ಲಿ ಕೂಡ ಹಾಕಿ ನೋಡಿದೆ, ಅದು ವೈಪರ್ ಅಂತ ಇದು. ಆದರೆ ಅದು ಕಚ್ಚಿದರೆ ಮದ್ದಿಲ್ಲಂತೆ, ವಿಷ ಜಾಸ್ತಿ ಅಂತೆ ಅದರಲ್ಲಿ ಅಂತ ಹೇಳಿದರು. ಮತ್ತು ನನಗೆ ಆಶ್ರಮ ಕೂಡ ಕಾಲ್ ಮಾಡಿ ಅಲ್ಲ, ಅವರು ವಾಯ್ಸ್ ಹಾಕಿದ್ರು ಅದು ವಿಷಕಾರಿ ಅಂತೆ ಅಂತ. ಆದರೆ ನೀವು ನನಗೆ ಹೇಳಿದ್ರಿ ಅದು ಹೆಬ್ಬಾವು, ಅದು ನುಂಗ್ತದೆ ಅಂತ. ಅದು ನಮ್ಮ ಬೆಕ್ಕುಡ್ದನಲ್ಲ ರಿಂಗಡಿಂಗ, ಅವರೇ ನುಂಗ್ಬೋದು, ಅಷ್ಟು ಚಿಕ್ಕ ಇದ್ದದ್ದು ಮರಿ. ಅದು ನನ್ನ ಬೆರಳಷ್ಟು ದಪ್ಪ ಮತ್ತು ನನ್ನ ಮೊಣಕೈಯಷ್ಟು ಉದ್ದ ಇರ್ಬೋದು ಅಷ್ಟೇ. ಆದರೆ ನಿಮಗೆ ವೀಡಿಯೋದಲ್ಲಿ ನೋಡುವಾಗ ತುಂಬ ದೊಡ್ಡದು ಅಂತ ಅನಿಸಿರ್ಬೋದು ಅದು ಹಾವು ನೋಡುವಾಗ. ಚಿಕ್ಕ ಹಾವು, ನಮ್ಮ ರಿಂಗ ಎಲ್ಲ ಡಿಂಗ ಹೊಡೆದ್ರೆ ಅದು ಸತ್ತೋಗ್ಬೋದು ಅಂಥದ್ದು. ಹಾಗೆ ಹೆಬ್ಬಾವು ಕಡಿಮೆ ನಮ್ಮ ಊರಲ್ಲಿ, ಇಲ್ಲಿ ತನಕ ಇಲ್ಲ. ನಾನು 2021ರಲ್ಲಿ ಒಮ್ಮೆ ನೋಡಿದ್ದೆ ಹೆಬ್ಬಾವು. ಹೆಬ್ಬಾವು ಅಂದರೆ ಹೀಗೆ ರೌಂಡ್ ಹಾಕಿ ಮಲಗಿತ್ತಾಯ್ತಾ. ನಾನು ಅದರ ಒಳಗೆ ಕಾಲು ಇಡಬೇಕು ಅನ್ನೋಷ್ಟರಲ್ಲಿ ಕಂಡಿತ್ತು ನನಗೆ. ನೆಕ್ಸ್ಟ್ ಅದನ್ನು ಅಪ್ಪನಿಗೆ ಒಂದು ತೋರಿಸೋಷ್ಟರಲ್ಲಿ ಅದು ಹೋಗಿದೆ, ನಾನು ಮಾತ್ರ ನೋಡಿದ್ದು. ಹಾಗೆ ಮತ್ತೆ ನನಗೆ ಸಿಗಲಿಲ್ಲ ಅದು ನೋಡಲಿಕ್ಕೆ. ಒಂದು ವೇಳೆ ಈಗೆಲ್ಲ ಸಿಕ್ಕಿದ್ರೆ ನಾನು ಬ್ಲಾಗ್ ಮಾಡ್ತೇನೆ ಆಯಿತಾ, ನಿಮಗೆ ಸಹ ತೋರಿಸ್ತೇನೆ. ಹೆಬ್ಬಾವು ಅಂತ ಆದರೆ ಅದರಲ್ಲಿ ನೋಡಿ ಅದರದ್ದು ಇದು ರೌಂಡ್ ಇದು ಒಂದು ಇದು ಕಲೆಗಳು ಉಂಟಲ್ಲ, ಅದು ದೊಡ್ಡದಿರ್ತದೆ ಅದರದ್ದು. ಇದರಲ್ಲಿ ಆ ಥರದ್ದು ಕಲೆಗಳಿರಲಿಲ್ಲ, ನೀವು ನೋಡಿರ್ಬೋದು ಈ ಹಾವಲ್ಲಿ. ಹಾಗೆ ಸೊಪ್ಪಿಗೆ ಹೋಗುವನಾ? ಎಂತಾಯಿತು? ಎಂತ? ಹ್ಞೂ ಹ್ಞೂ ಅಂತ ಹೇಳಿದರೆ ನನಗೆ ಹೇಗೆ ಗೊತ್ತಾಗಬೇಕು? ತಿಂಡಿ ತಿಂದಿಯಲ್ಲ, ಇನ್ನೆಂತ? ತಿಂಕೆಯವರಿಗೆ ಬೆಳಿಗ್ಗೆ ತಿಂಡಿ ನಾವೆಂತ ತಿಂತೇವೆ ಅದೇ ಹಾಕೋದು. ಇವತ್ತು ಕಪ್ಪ ರೊಟ್ಟಿ ಮಾಡಿದ್ದು, ಅಂದರೆ ಓಡ್ ರೊಟ್ಟಿ ಅಂತ ಹೇಳ್ತೇವಲ್ಲ ಅದನ್ನು. ನಾನು ಗ್ಯಾಸ್ ಉಳಿಸ್ಲಿಕ್ಕೋಸ್ಕರ ಜಾಸ್ತಿ ಒಲೆಯಲ್ಲೇ ಬೆಳಿಗ್ಗೆ ತಿಂಡಿ ಮಾಡೋದು. ಹಾಗೆ ನೋಡಿ, ಈ ಹಣ್ಣು ಸಹ ಸಿಗಲಿಕ್ಕೆ ಶುರುವಾಯಿತು. ನಾನು ಸುಮಾರು ವರ್ಷದ ಮುಂಚೆ ನಿಮಗೆ ತೋರಿಸಿದ್ದೆ ಈ ಹಣ್ಣು, ಅಂದರೆ 2 ವರ್ಷದ ಮುಂಚೆ ನಾವು ತಿಂತಿದ್ವಿ ಚಿಕ್ಕ ಇರುವಾಗ, ಶಾಲೆಗೆ ಹೋಗುವಾಗ ಎಲ್ಲ ಅಂತ. ಅಂದರೆ ಈಗ ನೋಡಿ ಶಾಲೆ ಸ್ಟಾರ್ಟ್ ಆಗುವ ಸಮಯ ಅಲ್ಲ, ನಾವು ಇದನ್ನು ಶಾಲೆಗೆ ಹೋಗುವಾಗೆಲ್ಲ ತಿಂತಿದ್ದೆವು. ಈಗ ಸಹ ನಾನು ತಿಂತೇನೆ. ಇದರದ್ದು ಹೆಸರು ಎಂತ ಗೊತ್ತಿಲ್ಲ. ನಮ್ಮ ಗೇಟ್ ಹತ್ತಿರವೇ ಇದರದ್ದು ದೊಡ್ಡದು ಮರ ಉಂಟು, ಇದರದ್ದು ಕಾಯಿ ಬೀಳ್ತದೆ. ನಾನು ಮುಂಚೆ ಶಾಲೆಗೆ ಹೋಗುವಾಗ ಅದು ಗೌರ್ಮೆಂಟ್ ಶಾಲೆಯ ಸ್ಕರ್ಟಲ್ಲಿ ಕಿಸೆ ಇರ್ತದೆ ನೋಡಿ, ಅದರಲ್ಲಿ ತುಂಬಿಸ್ಕೊಂಡು ಹೋಗ್ತಾ ಇದ್ದೆ ತಿನ್ನಲಿಕ್ಕೆ ಶಾಲೆಯಲ್ಲಿ. ಮತ್ತು ದಾರಿಯಲ್ಲಿ ನಡ್ಕೊಂಡು ಹೋಗುವ ತಿನ್ನಲಿಕ್ಕೆ ಸಾಕ್ತದೆ ಅಂತ, ಸ್ನ್ಯಾಕ್ ಹಾಗೆ. ಎಂಥದ್ದೋ ತುಳುವಲ್ಲಿ ಹೇಳ್ತಾರೆ ಇದರ ಹೆಸರು, ನನಗೆ ಮರ್ತಿದೆ. ನಾವಿದಕ್ಕೆ ಮೊಸಳೆ ಹಣ್ಣು ಅಂತ ಹೇಳೋದು ಮೋಸ್ಟ್ಲಿ. ನೋಡಿ ಇದು ಹೀಗಿರ್ತದೆ ತಿನ್ನಲಿಕ್ಕೆ. ಹೇಗೆ ಗೊತ್ತುಂಟ, ಸಿಹಿ ಮತ್ತು ಸ್ವಲ್ಪ ಒಗರು, ತುಂಬ ರುಚಿ. ಆದರೆ ಇದರದೊಂದು ತಿಂದಾಗ ಬಾಯಲ್ಲಿ ಒಂದು ಪರಿಮಳ ಅಂತ ಅನಿಸ್ತದೆ, ಅದಂತೂ ತುಂಬ ಖುಷಿ ಅನ್ನಿಸೋದು. ನೋಡಿ, ನೀವು ತಿಂದಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟಲ್ಲಿ, ನಿಮಗೆ ಹೆಸರು ಗೊತ್ತಿದ್ದರೆ ಸಹ ಹೇಳಿ. ಕುഞ്ഞിಗಳಿಬ್ಬರು ಮಲಗಿದ್ದಾರೆ. ಆಗ ತನಕ ಪೆಟ್ಟು ಮಾಡ್ತಾ ಇದ್ರು, ಈಗ ಮಲಗಿದ್ದಾರೆ. ಕುഞ്ഞಿ
ಇದು ಇವರಿಬ್ಬರು ಪೆಟ್ಟು ಮಾಡಿ ಉಂಟಲ್ಲ, ಕಣ್ಣಿಗೆಲ್ಲ ಕೈ ಹಾಕ್ಕೊಂಡು ಇವನು ಕಣ್ಣಲ್ಲಿ ನೀರು ಬರೋದು. ಅವಳು ನೋಡಿ. ಇವತ್ತು ಜೋಕಾಲಿ ಆಡಲಿಕ್ಕೆಲ್ಲ ಹೋಗ್ಲಿಕ್ಕಿಲ್ಲ ಕುഞ്ഞീ. ಉಪ್ಪಿಂದ ಬಂದಾಯ್ತಾ. ನಂಗೆ ತುಂಬ ಹಸಿವಾಗಿ ಸುಸ್ತಾಗುವಾಗ ನಾನು ಹೀಗೆ ಮಾಡಿ ತಿಂತೇನೆ ಆಯಿತಾ. ಎಂತಂದರೆ ಇದು ನಿನ್ನೆದು ಗಂಜಿ, ಸ್ವಲ್ಪ ನೀರು, ಸ್ವಲ್ಪ ಮೊಸರು, ಉಪ್ಪು ಮತ್ತು ಇದು ಕಾಯಿ ಮೆಣಸು, ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿ ಊಟ ಮಾಡೋದು ಆಯಿತಾ. ಹೊಟ್ಟೆ ಒಂಥರ ತಂಪಂತ ಅನಿಸ್ತದೆ, ಮತ್ತು ಮಧ್ಯಾಹ್ನ ತನಕ ಹಸಿವಾಗುವುದಿಲ್ಲ. ಹಾಗೆ ನನಗೆ ಈಗ ಸೊಪ್ಪು ತಂದು ಸುಸ್ತಾಯಿತು, ಇದನ್ನು ಒಂದು ಸ್ವಲ್ಪ ತಿನ್ನೋದು. ಮೊಸರಿದು ಪರಿಮಳ ಬಂದಾಗೆ ನೋಡಿ ಇವಳೆ ಇದ್ದು ಸೊಪ್ಪು ಮಾಡಿ ಮನೆಗೆ ಹೋಗಿ ಬಟ್ಟೆ ವಾಶಿತ್ತು, ಅದನ್ನು ಮಾಡಿ ಈಗ ದನಗಳ ಹತ್ರ ಬಂದೆ. ಈಗ ಬದಲಿಸಿ ಕೂಡ ಆಯಿತು. ನಿನ್ನೆ ಥರ ಏನು ಓಡ್ತಾ ಇಲ್ಲ, 2ನೇ ಸಲ ಬದಲಿಸುವಾಗ ಸಮಾಧಾನದಲ್ಲಿ ಇದ್ದಾರೆ. ಹಾಗಾಗಿ ನಾನು ಬಚಾವು. ನಿನ್ನೆ ಇದು ಸಿಚುವೇಶನ್ ಹೇಳಲಿಕ್ಕೆ ಬೇಡ, ಓಡೋದಂದರೆ ಓಡೋದಾಯ್ತಾ. ಹಾಗೆ ಇವತ್ತು ಅಷ್ಟು ಓಡ್ತಿಲ್ಲ, ಇಬ್ಬರನ್ನು ಸಹ ಹುಲ್ಲಿರುವಲ್ಲಿ ಕಟ್ಟಿದ್ದೇನೆ. ಹಾಗೆ ಇವಳು ಚೆಂದ ಮೇಯ್ತಿದ್ದಾಳೆ, ಅಮ್ಮ ಮಗಳೇನೋ ಉದಾಸೀನ ಮಾಡ್ತಿದ್ದಾಳೆ. ಎಂತ ನೀನು ಹುಲ್ಲು ಮೇಯುವುದಿಲ್ವಾ? ಅಮ್ಮ ಇದ್ದಾಳಲ್ಲ ಇಲ್ಲೇ ಕೋಳಿ. ಆಗ ಸ್ವಲ್ಪ ಜಾಸ್ತಿ ಹುಲ್ಲಿರುವಲ್ಲಿ ಕಟ್ಟಿದ್ದೆ, ಹಾಗೆ ಈಗ ಮೇಯಲಿಕ್ಕೆ ಬೇಡುವ ಎಂತಂದ ಗೊತ್ತಿಲ್ಲ. ಸ್ವಲ್ಪ ಉದಾಸೀನ ಮಾಡ್ತಿದ್ದಾಳೆ. ಇವತ್ತು ಸೋಡಾ ಹಾಕಿದ್ದೇನೆ ಬೆಳಗ್ಗೆ ಹಿಂಡಿಯಲ್ಲಿ, ಮತ್ತು ಇನ್ನು ನಾಳೆ ಹಾಕಬೇಕು, ನಾಡಿದ್ದು ಹಾಕಬೇಕು. ಅದು ಡೈಜೆಷನ್ ಇದು ಪ್ರಾಬ್ಲಮ್ ಇಲ್ಲ, ಆದರೂ ಬಾಕಿ ಇದ್ದರೆ ಅದಕ್ಕೋಸ್ಕರ ಮತ್ತು ಪುನಃ ಜಾಸ್ತಿ ಆಗ್ಬಾರ್ದಲ್ಲ ಬಾಕಿ ಇದ್ದದ್ದು ಅಂತ ಹೇಳಿ ಹಾಕಿದ್ದೇನೆ. ಮತ್ತು ಇವತ್ತು ಇದು ಸಹ ಹಾಕಿದ್ದೇನೆ, ಉಣುಗು ಉಂಟಲ್ಲ ಅದಕ್ಕೆ ಮದ್ದು ಕೂಡ ಹಾಕಿದ್ದೇನೆ. ಹಾಗೆ ಕೈಯಲ್ಲೆಲ್ಲ ಆಯಿತು. ಈಗ ನಾನು ಚೆಂದ ಬಟ್ಟೆ ವಾಶ್ ಮಾಡಿ ಕೈಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದೆ, ಈಗ ಅದೆಲ್ಲ ಆಯಿತು. ಇರಲಿ, ಮೇಯ್ತಾಳೆ ನೋಡಿ. ಹೋಗುವ ಶಂಭು. ನಾನು ಸೊಪ್ಪಿಗೆ ಹೋಗುವಾಗ ಬಂದಿದ್ದ, ಸೊಪ್ಪು ಆದಮೇಲೆ ಬಂದಾಯ್ತಾ ಈಗ ಪುನಃ ಹೋಗುವ ಅಂತ ಹೇಳೋದು ಕಾಣ್ತದೆ. ಎಂಥದ್ದು ಸಿಗ್ತದಲ್ಲ ಹಿಡಿಲಿಕ್ಕೆ ತಿನ್ನಲಿಕ್ಕೆ ಅವನಿಗೆ, ಅದಕ್ಕೆ. ಶಂಭು, ನಿನ್ನೆ ನವಿಲು ಹಿಡಿಲಿಕ್ಕೆ ಹೋಗಿದ್ದಾನೆ ಇವತ್ತು ಸಹ ನವಿಲುಗಳು ಬಂದಿತ್ತು. ಶಂಭು, ಹೋಗು ಮನೆಗೆ ಹೋಗು. ದನಗಳನ್ನು ಮನೆಗೆ ಕರ್ಕೊಂಡು ಹೋಗುವ ಅಂತ ಬಂದೆ. ಒಳ್ಳೆ ಮೇಯ್ತಿದ್ದಾರೆ ಆಯಿತಾ. 3 ಗಂಟೆ ಕಳೀತು, ಚಾಲ ಕುಡ್ದಾಯಿತು, ಕರ್ಕೊಂಡು ಹೋಗೋದು ಸೀದಾ ಮನೆಗೇನು. ಇವರು ಕೂಡ ನಮ್ಮ ಹಳೆ ಕಿಚನಿಗೆ ಬಂದಿದ್ದಾರೆ ಆಯಿತಾ. ಇದು ಮುಂಚೆ ನಾನು ಇಲ್ಲಿ ಕಡ್ದು ಅಡುಗೆ ಎಲ್ಲ ಮಾಡ್ತಿದ್ದೆ ನಮ್ಮಲ್ಲಿ ಇನ್ವರ್ಟರ್ ಇಲ್ಲದಾಗ. ಈಗ ಕಡಿಮೆ ಅಂದರೆ ಒಮ್ಮೊಮ್ಮೆ ಮಳೆಗಾಲದಲ್ಲಿ ಉಪಯೋಗ ಮಾಡ್ತೇನೆ. ನಾನು ಗೋಣಿ ಎಲ್ಲ ಹಾಕಿಟ್ಟಿದ್ದೆ ಆಯಿತಾ, ಕಸ ಬೀಳಬಾರ್ದು ಅಂತ ಹೇಳಿ. ನೆಕ್ಸ್ಟ್ ಉಪಯೋಗ ಮಾಡುವಾಗ ಸ್ವಲ್ಪ ಕಷ್ಟ ಆಗ್ತದೆ ತೊಳೆದು ಕ್ಲೀನ್ ಮಾಡಲಿಕ್ಕೆ, ಗೋಣಿ ಹಾಕಿದರೆ ಸ್ವಲ್ಪ ಕಡಿಮೆ ಇರ್ತದೆ ಅಂತ ಇವರು ಗೋಣಿ ಎಲ್ಲ ಇಳಿದು ಹಾಕಿ ಆಟಾಡ್ತಿದ್ದಾರೆ ನೋಡಿ. ನಾನು ಜಾಸ್ತಿ ಇವರನ್ನು ಕನ್ವಿ ಅಂತ ಕರಿತೇನೆ ಆಯಿತಾ. ಅವರಿಗೆ ಸಹ ಗೊತ್ತಾಗ್ತದೆ ಅವರನ್ನೇ ಕರೆಯುವುದು ಅಂತ. ಈಗ ಇನ್ನು ಬೆಕ್ಕುಗಳದ್ದು ಊಟದ ಜಾಗ ಇದೆ ಆಯಿತಾ, ಹಾಗೆ ಇನ್ನು ಇಲ್ಲೇ ಊಟ ಹಾಕ್ಬೋದು. ಇವರಿಗೆ ಅಭ್ಯಾಸ ಆಯಿತು. ಇವತ್ತು ಮಧ್ಯಾಹ್ನ ಹೊರಗೆ ಆಟಾಡ್ತಿದ್ರು ಅಂಥೇಳಿ ನಾನು ಇಲ್ಲಿ ಒಳಗೆ ಹಾಕಿ ನಾನು ಮಲಗಿದ್ದು. ಇವರು ಇಲ್ಲಿಗೆ ಅಡ್ಜಸ್ಟ್ ಆಗಿದ್ದಾರೆ. ಈಗ ನಮ್ಮ ಹೊಸ ಕಿಚನ್ ಉಂಟಲ್ಲ ಅಲ್ಲಿಗೆ ಬರೋದಿಲ್ಲಂತೆ, ಇಲ್ಲಿದ್ದಾರೆ ನೋಡಿ. ಏಯ್ ಎಂತ ಅಲ್ಲಿ ಬರೋದಿಲ್ಲ ನೀವು? ಮಂಗು. ಇಬ್ಬರು ಬ್ಯುಸಿ ಇದ್ದಾರೆ, ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ ಇಬ್ಬರು ಕೂಡ. ಸ್ವಲ್ಪ ಆಗ ಇನ್ಸಿಡೆಂಟ್ ಆಗಿದೆ ಆಯಿತಾ. ಎಂತಂದರೆ ನಾನು ದನಗಳನ್ನು ಬದಲಿಸಿ ಮನೆಗೆ ಬರ್ತಾಯಿದ್ದೆ. ಬರಬೇಕಾದ್ರೆ ಈ ಗೇಟ್ ಹತ್ರ ಒಬ್ಬರು ಜನ ಬಂದಿದ್ರು ಆಯಿತಾ ಬೈಕಲ್ಲಿ. ನಾನು ಎಂತಂದ ಕಡೆಗೆ ಅವ್ರು ಹೇಳಿದರು, ನಾವು ಹೀಗೆ ಅನಾಥಾಶ್ರಮದಿಂದ ಬಂದದ್ದು, ನಿಮ್ಮ ಹತ್ರ ಬಟ್ಟೆ ಏನಾದರೂ ಇದ್ದರೆ ಕೊಡಿ, ಇಲ್ಲಾಂದರೆ ಹಣ ಕೊಡಿ ಅಂತ. ನಾನು ಹೇಳಿದೆ, ಲಾಸ್ಟ್ ವಾರದಲ್ಲಿ ಬಂದಿದ್ರಿ, ನಿಮ್ಮ ಸೈಡಿಂದಲೇ ಯಾರು ಬಂದಿದ್ದರು ಅಂತ ಹೇಳಿದೆ, ನಾವು ಕೊಟ್ಟಿದ್ದೇವೆ ಅಂತ. ಅದಕ್ಕೆ ಅವರು ಇಲ್ಲ ಅಂಥವ್ರು ಯಾರು ಬರಲಿಲ್ಲ, ಅಂಥವ್ರು ಯಾರು ನಮ್ಮ ಸೈಡಲ್ಲಿ ಇಲ್ಲ, ನಾನೇ ಬಂದಿರೋದು, ಫಸ್ಟ್ ಟೈಮ್ ಇಲ್ಲಿ ಬರ್ತಿರೋದು ಅಂತೆಲ್ಲ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, 1 ನಿಮಿಷ ಇರಿ, ನಾನು ಫೋನ್ ತಗೊಂಡು ಬರ್ತೇನೆ, ಅವ್ರದ್ದು ಫೋಟೋ ತೆಗೆದಿಟ್ಕೊಂಡಿದ್ದೇನೆ ಅಂತ ಹೇಳಿ ಮನೆಗೆ ಹೋಗಿ ಫೋನ್ ತಗೊಂಡು ಬರುವಾಗ ಆ ಜನ ಹೋಗಿದೆ. ಅಂದರೆ ನೋಡಿ, ಈಗ ಇಲ್ಲಿಗೆ ಸಹ ಬರಲಿಕ್ಕೆ ಶುರು ಮಾಡಿತು. ಮುಂಚೆಲ್ಲ ಪೇಟೆ ಸೈಡಲ್ಲಿ ಇತ್ತು ಅಂತ ಅಂದ್ಕೊಂಡಿದ್ದೆ ನಾನು, ಈಗ ನಮ್ಮ ಸೈಡ್ ಸಹ ಬರಲಿಕ್ಕೆ. ನಾನು ನನ್ನ ಹತ್ರ ಫೋನ್ ಆಗಲೇ ಇರಲಿಲ್ಲ, ನಾನು ಫೋನನ್ನು ಮನೇಲಿಟ್ಟು ದನಗಳ ಹತ್ರ ಹೋಗಿದ್ದೆ. ಪದೇ ಯಾಕೆ ತೊಗೊಂಡು ಹೋಗೋದು ಅಂತ ಹೇಳಿ ಫೋನ್ ತಗೊಂಡು ಬಂದು ಅವ್ರದ್ದು ವೀಡಿಯೋ ಮಾಡುವ ಅಂತ ಅಂದ್ಕೊಳ್ಳುವಾಗ ಅವ್ರು ಸೀದಾ ಹೋಗಿ ಆಗಿದೆ. ಅಂದರೆ ಅವರು ಇದು ತೋರಿಸಿದ್ರು, ಅವರದ್ದು ಕಾರ್ಡ್ ತೋರಿಸಿ ಹೀಗೆ ನೋಡುವಾಗ ಮತ್ತೆ ಹೇಳಿದೆ ಅವ್ರಿಗೆ, ಮೊನ್ನೆ ಸಹ ಇಂಥದ್ದು ತೋರಿಸಿದ್ರಲ್ಲ ಅಂತ ಹೇಳಿದ್ದಕ್ಕೆ, ಹೌದಾ ಅಂತ ಅವ್ರು ಯಾರಿಲ್ಲ ನಮ್ಮದರಲ್ಲಿ ಅಂತ ಹೇಳಿದರು. ನಾನು ಫೋನ್ ತಗೊಂಡು ಬರ್ತೇನೆ ಅಂತೇಳಿ ಮನೆಗೆ ಹೋಗಿ ರಿಟರ್ನ್ ಗೇಟ್ ಹತ್ರ ಬರುವಾಗ ಆ ಜನ ಹೋಗಿದೆ ಸೀದಾ. ಅಂದರೆ ನಾನು ಅಂಗಳಕ್ಕೆ ತಲುಪಷ್ಟರಲ್ಲಿ ಬೈಕ್ ತಿರುಗಿಸಿ ಹೋಗಿ ಆಗಿದೆ.
ಅದೇ ನೋಡಿ ಅಪ್ಪ ಸಹ ಇರಲಿಲ್ಲ ಆ ಟೈಮಲ್ಲಿ. ಅಂದರೆ ಅಪ್ಪ ಪಕ್ಕದ ಮನೆಗೆ ಹೋಗಿದ್ದರು, ಅದು ಕೆಲಸಕ್ಕೆ ಎಂತಕ್ಕೆ ಬರ್ತೀರಾ ಕೇಳಲಿಕ್ಕೆ ಹೋಗಿದ್ದರು. ನಾನೊಬ್ಬಳೇ ಇದ್ದೆ ಆಯಿತಾ. ನನಗೆ ಹಾಗೆ ಭಯ ಇಲ್ಲ, ಕತ್ತಿಯೆಲ್ಲ ಇರ್ತದಲ್ಲ ಮನೆಯಲ್ಲಿ. ಹಾಗೆ ಟಿಂಕಿ ಕೂರನವ್ರು ಸಹ ಬಿಡಲೇ ಇಲ್ಲ, ಬೊಗಳ್ತಾನೇ ಇದ್ದರು. ನಾನು ಅದೇ ನೋಡಿ, ನಾನು ಒಬ್ಬಳೇ ಇರುವಾಗ ಹೆದರಿಕೆ ಹೀಗೆಲ್ಲ ಸಿಚುವೇಶನ್ ಆದರೆ. ಅದನ್ನು ನಿಮಗೆ ಸಹ ಹೇಳುವಂತ ಅಂದ್ಕೊಂಡೆ. ಈ ಅನಾಥಾಶ್ರಮದಿಂದ ದಿಕ್ಕೆ ಅಂತ ಹೇಳಿ ಬರುವಾಗ ಪುನೊಮ್ಮೆ ಸೈಡ್ ಚೆಕ್ ಮಾಡ್ಕೊಳ್ಬೇಕು, ಫೋಟೋ ತಗೊಂಡಿರಬೇಕು ಅವರದ್ದು ಕಾರ್ಡ್ ಇದು. ಇಲ್ಲ ಅಂತ ಹೇಳಿದರೆ ಅವರದ್ದು ಅಡ್ರೆಸ್ ಅದೆಲ್ಲ ಇಲ್ಲ, ಅವ್ರು ಬಂದವ್ರದ್ದು ಫೋಟೋ ತೆಗೆದಿಟ್ಕೊಂಡಿರಬೇಕು. ಇಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ಯಾರಾದ್ರು ಬರುವಾಗ ನಮಗೆ ಹೆಲ್ಪ್ ಆಗ್ತದೆ. ಹಾಗೆ ನಿಮಗೆ ಸಹ ಹೇಳುವ ಅಂತ ಅಂದ್ಕೊಂಡೆ. ಹಾಗೆ 3 ಗಂಟೆದು ಚಹಾ ಎಲ್ಲ ಕುಡ್ದಾಯಿತು. ನಾನೀಗ ಹುಲ್ಲು ಮಾಡಲಿಕ್ಕೆ ಬಂದೆ. ಸ್ವಲ್ಪ ಹುಲ್ಲಾಯಿತು, ಹಾಗೆ ನನಗೆ ಅದು ಇನ್ಸಿಡೆಂಟ್ ಆಯಿತಲ್ಲ, ಅದನ್ನು ನಿಮಗೆ ಹೇಳುವ ಅಂತ ಅಂದ್ಕೊಂಡೆ. ಆಗಲೇ ಹೇಳಲಿಕ್ಕೆ ಆಗಲಿ. ಹಾಗೆ ಸ್ವಲ್ಪ ಹೊತ್ತಲ್ಲಿ ಲೈನ್ ಮ್ಯಾನ್ ಬಂದಿದ್ರು ಆಯಿತಾ. ಅವರದ್ದು ಇಲ್ಲಿ ಎಲ್ಲ ಒಂದು ಕಡೆ ಮರ ಬಿದ್ದಿತ್ತು. ಹಾಗೆ ಕತ್ತಿ ಕೇಳಿಕೊಂಡು ಬಂದಿದ್ದರು. ನನಗೆ ಪುನಃ ಬೈಕ್ ಕೇಳುವಾಗ ಪುನಃ ಬಂದ್ರಾ ಅಂತೇಳಿ ಫೋನ್ ಇಟ್ಕೊಂಡು ನೋಡಿದರೆ ಲೈನ್ ಮ್ಯಾನ್ ಬಂದದ್ದು. ಹಾಗೆ ಅವರಿಗೆ ಸಹ ಕತ್ತಿಯೆಲ್ಲ ಕೊಟ್ಟು ಅಲ್ಲಿ ಸ್ವಲ್ಪ ಮರ ಬಿಡಿಸ್ಲಿಕ್ಕೆ ಹೋಗಿದ್ದೆ. ಅಂದರೆ ಕರೆಂಟ್ ಲೈನ್ ಉಂಟಲ್ಲ, 3 ಲೈನಲ್ಲಿ ದೊಡ್ಡದೊಂದು ಮರ ಬಿದ್ದಿತ್ತು. ಹಾಗೆ ಪಕ್ಕದ ಮನೆಯವರು ಮಿಷಿನ್ ಎಲ್ಲ ತಂದು ಕಟ್ ಮಾಡಿದ್ರು. ನಾನು ಕತ್ತಿಯಲ್ಲೆಲ್ಲ ಕಟ್ ಮಾಡಿ ಸೈಡಿಗೆ ಹಾಕಿ ಬಂದೆ, ರೋಡಲ್ಲಿ ಬಿದ್ದಿತ್ತು. ಹಾಗೆ ಅದಕ್ಕೆ ಮತ್ತೆ ಬಂದು ಸೀದಾ ಊಟ ಮಾಡಿ ಮಲಗಿದ್ವಿ. ಯಾಕಂದರೆ ತುಂಬ ಹೊತ್ತಾಗಿತ್ತು ಅಲ್ಲಿಂದ ಬರುವಾಗ, ಮತ್ತು ಬಿಸಿಲು ಕೂಡ ಇತ್ತಲ್ಲ. ಮತ್ತು ನಿಮಗೆ ಆಗಲೇ ಹೇಳುವ ಅಂತ ಅಂದ್ಕೊಂಡೆ, ಪುರ್ಸೊತ್ತೇ ಆಗಲಿಲ್ಲ ನನಗೆ. ಹಾಗೆ ದನಗಳನ್ನು ಬದಲಿಸಿ ಅವರಿಗೆ ನೀರೆಲ್ಲ ಕೊಟ್ಟು ಈಗ ಕರ್ಕೊಂಡು ಬಂದು ಪುನಃ ಕರೆಂಟ್ ಇಲ್ಲಾದರೆ ಪಂಪ್ ಸ್ಟಾರ್ಟ್ ಆಗೋದಿಲ್ಲ. ಹಾಗೆ ಪೈಪಿಂದ ಹಿಡಿದು ಬಕೆಟಲ್ಲಿ 2-3 ಸಲ ನೀರು ಕೊಟ್ಟು ಹುಲ್ಲೆಲ್ಲ ಹಾಕಿ ಈಗ ತೋಟಕ್ಕೆ ಬಂದದ್ದು. ಹಾಗೆ ಈಗ ಸ್ವಲ್ಪ ಹುಲ್ಲು ಹಿರಿದಾಗುವಾಗ ಸುಸ್ತಾಗ್ತದಲ್ಲ, ಅದಕ್ಕೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳುವಾಗ ನಿಮಗೆ ಒಂದು ಈ ವಿಷಯ ಹೇಳುವ ಅಂತ ಅಂದ್ಕೊಂಡದ್ದು. ಸ್ವಲ್ಪ ನೀವು ಸಹ ಜಾಗೃತಿಯಲ್ಲಿ ಇರಿ, ನನ್ನ ಹಾಗೆ ಯಾರಾದರೂ ಒಬ್ಬೊಬ್ಬರೇ ಇರ್ತಾರೆ ಅಲ್ಲ, ಇಬ್ಬರಿಬ್ಬರು ಇರ್ತೀರಾ ಮನೆಯಲ್ಲಿ, ಇಲ್ಲಾಂದರೆ ಯಾರಾದರೂ ಹೊರಗೆ ಹೋಗುವಾಗ ಎಲ್ಲ ಸ್ವಲ್ಪ ಜಾಗೃತಿಯಲ್ಲಿ ಇರಿ ಅಂತ ಹೇಳಿದ್ದು. ಹಾಗೆಯಾ ಆಯಿತು. ನಾನು ಹುಲ್ಲು ಮಾಡಿ ಮನೆಗೆ ಬಂದು ಬಚ್ಚಲಿಗೆ ಬೆಂಕಿ ಎಲ್ಲ ಹಾಕಿದೆ. ಹಾಗೆ ಇದು ಹಣ್ಣು ಕೊಯ್ಲಿಕ್ಕೆ ಹೋಗಿದ್ದೆ. ಅವಾಗ ಅಲ್ಲಿ ಒಂದು ಗೊನೆ ಕಂಡಿತ್ತು ಆಯಿತಾ. ಅದನ್ನು ಪುಚ್ಚಕ್ಕ ಕೊಟ್ಟದ್ದು. 1 ವರ್ಷ ಮುಂಚೆ ಏನೋ ನೆನಪಿಲ್ಲ ನನಗೆ ಅವು ಕೊಟ್ಟದ್ದು ಅಂತ. ಅವಳು ತಂದದ್ದುಂಟಲ್ಲ ಇಷ್ಟಿಷ್ಟು ಉದ್ದ, ನನ್ನ ಮೊನ್ನ ಕೈಗಿಂತ ಸಹ ಚಿಕ್ಕ ಗಿಡ ಆಯಿತಾ ತಂದದ್ದು. ಅದು ಸಹ ಇಷ್ಟು ಸಹ ಪೂರ ಇತ್ತು. ಅದನ್ನು ಈ ತಾವರೆದು ಪಾಟ್ ಉಂಟಲ್ಲ ಅದರಲ್ಲಿ ಇಟ್ಟು ಹೋಗಿದ್ಲು. ಅದರ ನೆಕ್ಸ್ಟ್ ಅದನ್ನು ಅಪ್ಪ ನೆಟ್ಟು ಅದರಲ್ಲಿ ಒಂದು ಗೊನೆ ಆಗಿದೆ. ನಾನು ಮೊನ್ನೆ ನಿಮಗೆ ತೋರಿಸಿದ್ದೆ ಮೊದಲ, ಅದರದ್ದು ಹೂ ಹೋಗಿದೆ, ಅಂದರೆ ಹೂ ಬಾಳೆ ಹೋಗಿದೆ. ಅದನ್ನು ನಿಮಗೆ ತೋರಿಸಿದ್ದೆ ಕೂಡ. ಈಗ ಅದರದ್ದು ಗೊನೆ ಚೆಂದ ಬಿಟ್ಟಿದೆ ಆಯಿತಾ. ನಮಗೆ ಯಾವುದರದ್ದು ಅಂತ ಗೊತ್ತಿಲ್ಲ ಅದು ಗೊನೆ. ಮೋಸ್ಟ್ಲಿ ಕ್ಯಾಂಡೀಸ್ ಇದ್ದಿದ್ದೇ ಇರ್ಬೋದು, ಕ್ಯಾವಂಡೀಸ್ ಅಂತ ಹೇಳ್ತಾರೆ ನೋಡಿ, ಪಚ್ಚೆ ಬಾಳೆಹಣ್ಣು ಅದು ಅಂತ ಅಂದ್ಕೊಂಡಿದ್ದೀನಿ ನಾನು. ನಿಮಗೆ ಗೊತ್ತಿದ್ದರೆ ಕಮೆಂಟಲ್ಲಿ ಹೇಳಿ, ಈಗ ಕರ್ಕೊಂಡು ಹೋಗ್ತೇನೆ ಬನ್ನಿ. ನೋಡಿ ಇಲ್ಲಿ ಕಾಣ್ತಾ ಉಂಟಲ್ಲ, ಇದೇ ಗೊನೆ ಆಯಿತಾ. ತುಂಬ ಲಾಂಗ್ ಬಂದಿದೆ. ನಾನು ಸಹ ಫಸ್ಟ್ ಟೈಮ್ ನೋಡಿದ್ದು ಇಷ್ಟು ಲಾಂಗ್ ಗೊನೆ ಬಂದದ್ದು. ಮೈಸೂರಿನ ಗೊನೆ ಕೂಡ ಹೋಗ್ತದೆ, ಆದರೆ ಇಷ್ಟು ಹೋಗಲಿಲ್ಲ ನೋಡಿ. ಇನ್ನು ಬಾಳೆ ಕಾಯಿ ಬೆಳೀತಾ ಗೊತ್ತಾಗ್ಬೋದು ಯಾವುದರದ್ದು ಅಂತ. ನಿಮಗೆ ಫೋನಲ್ಲಿ ಅಷ್ಟು ಗೊತ್ತಾಗಲಿಕ್ಕಿಲ್ಲ ಅಂತ ಅನಿಸ್ತದೆ ನನಗೆ, ಆದರೆ ಇದು ತುಂಬ ಲಾಂಗ್ ಉಂಟಾಯಿತಾ. ಹಾಗೆ ಇದರದ್ದು ಇದು ಕೂಡ ಅಷ್ಟೇ, ಬಾಳೆ ಕೂಡ ಅಷ್ಟೇ ದೊಡ್ಡದಾಗಿದೆ. ಮೊನ್ನೆ ಮಳೆಗೆ ಗಾಳಿಗೆ ಬೀಳಬಾರ್ದು ಅಂತೇಳಿ ಅಪ್ಪ ಗುಂಟ ಎಲ್ಲ ಹಾಕಿ ಕಟ್ಟಿ ಈಗ ಗೊನೆ ಆಗಿದೆ. ನೋಡಲಿಕ್ಕೆ ಸಹ ತುಂಬ ಚೆಂದ ಉಂಟು. ಇನ್ನು ಬೆಳೆದಾದ್ಮೇಲೆ ನಾನು ಹಣ್ಣಾದಮೇಲೆ ವ್ಲಾಗಲ್ಲಿ ತಗೊಳ್ಳೋದು ಇದನ್ನು. ಹೂ ಅರಳಿತ್ತಲ್ಲ ಸುವರ್ಣಗೆಡ್ಡೆದು, ಇದರಲ್ಲಿ ಈಗ ಗಿಡ ಕೂಡ ಆಗಿದೆ. ಎಷ್ಟು ಪಕ್ಕ ಗಿಡ ಆಗ್ತದೆ ಅಂತೇಳಿ ಹೌದಿಲ್ಲ. ಇದರದ್ದು ಗಿಡ ಕೂಡ ನೋಡಲಿಕ್ಕೆ ನೋಡಿ ಒಂಥರ ಬೇರೆ ಹಾವಿನ ಸಿಪ್ಪೆ ಹಾಗೆ ಹೆಬ್ಬಾವಿ ಹೀಗೆ ಇರೋದು ನೋಡಲಿಕ್ಕೆ. ಈಗ ನನ್ನ ಅಪ್ಪನಿಗೆ ಗೊತ್ತಾರೆ ಗ್ಯಾರಂಟಿ ಬೈತಾರೆ ನಾನು ಹಾಗೆ ಹೇಳೋದು ನೋಡಿದರೆ. ನನಗೆ ಚಿಕ್ಕ ಇರುವಾಗ ಏನು ಅನ್ನಿಸ್ತೇ ಇಲ್ಲ. ಈಗ ಗಣಿ ಹೇಳೋದು ಇದೊಂಥರ ವಿಚಿತ್ರ ಅಲ್ಲ ಗಿಡ ನೋಡಲಿಕ್ಕೆ ಅಂತ. ಆದಮೇಲೆ ನನಗೂ ಸಹ ಇದು ವಿಚಿತ್ರ ಅಂತ ಅನಿಸೋದು ಆಯಿತಾ. ನೋಡಲಿಕ್ಕೆ ಒಂಥರ ಬೇರೆ ಥರ ಅಲ್ಲ ಇದು ನೋಡಲಿಕ್ಕೆ ಗಿಡ. ಮೊನ್ನೆ ಹೂ ಅರಳಿ ಆಗಿದ ತಕ್ಷಣ ಇದರಲ್ಲಿ ಗಿಡ ಆಗಲಿಕ್ಕೆ ಶುರು ಆಗ್ತದೆ. ಪಕ್ಕ ಗಿಡ ದೊಡ್ಡದಾಗ್ತದೆ ಇದು ನೋಡಿ, ಸಾಲಲ್ಲಿ ಉಂಟು ಇಲ್ಲಿ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡುವ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅಂದರೆ ಅನುಷಾ ಕೃಷ್ಣ ನಾಯಕ್ ಅಂತ ಹೆಸರಾಗಿ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಕೂಡ ಸಿಗ್ತದೆ. ಅಲ್ಲಿ ಕೆಲವೆಲ್ಲ ರೀಲ್ಸ್ ಮತ್ತು ಪೋಸ್ಟ್ ಎಲ್ಲ ಹಾಕ್ತಾ ಇರ್ತೇನೆ, ಅದನ್ನು ಕೂಡ ಫಾಲೋ ಮಾಡಿ. ಹಾಗೆ ಅದೇ ಹೆಸರಲ್ಲಿ ಫೇಸ್ಬುಕ್ ಪೇಜ್ ಕೂಡ ಉಂಟು, ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ, ಕಮೆಂಟಲ್ಲಿ ಪಿನ್ ಮಾಡಿರುವಂತಹ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಯಾವಾಗ ವ್ಲಾಗ್ ಹಾಕ್ತೇನೆ ಆವಾಗ ನಿಮಗೆ ವಾಟ್ಸಪ್ಪಲ್ಲಿ ಸಿಗ್ತದೆ. ನೀವು ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ವ್ಲಾಗ್ಸನ್ನು ನೋಡ್ಬೋದು. ಮತ್ತು ಸಿಗುವ ನಾಳಿನ ವ್ಲಾಗಲ್ಲಿ. ಇರಿ ತನಕ ಎಲ್ಲರಿಗೂ ಕೂಡ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.